ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಬೇಡ 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 ಪ್ಲೀಸ್ ಬೇಡ ಬೇಡ ಏಯ್ ಪ್ಲೀಸ್ ಬೇಡ 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 ಇರು ಇರು ಕಾಲು ಬಿಡು ಉರಿತಾ ಇದೆ ಮಗ ಬೇಡ ಕಡ ಏಯ್ ಕಾಲು ಬಿಡು ಸ್ವಲ್ಪ ತಡ್ಕೋ ಅವ್ರಿ ಬಿಡು ಬಿಡು ಬೇಡ 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 ಬಿಡು ಕಾಲು ಬಿಡು 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 ಕಾಲು ಕಬಡ್ಡಿ 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 ಕಾಪಾಡ್ಬೇಕಂದ್ರೆ ಕಾಪಾಡಿ. ಸೇವಂತಿ, ನನ್ನ ಶರ್ಟ್ ಕೊಡು, ನಾನು ಸ್ವಲ್ಪ ಆಚೆ ಹೋಗ್ಬೇಕು. ಅರ್ಜುನ್ ಸರ್, ನಮ್ ಕೃಷ್ಣ ಎಲ್ಲಿದಾನೋ ಏನೋ ಒಂದು ಗೊತ್ತಿಲ್ಲ. ಪ್ಲೀಸ್ ಹೇಗಾದ್ರೂ ಮಾಡಿ ಅವನ್ನ ಹುಡುಕ್ಸಿ ಸರ್. ಅಂದ್ರೆ ನಾನು ಇದ್ರ ಬಗ್ಗೆ ಏನು ಪ್ರಯತ್ನ ಪಡ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಮಗು ಬದುಕಿದೆ ಅಂತ ಯಾವತ್ತು ಗೊತ್ತಾಯ್ತೋ ಅವತ್ತಿಂದನೇ ಹುಡುಕಿಸ್ತಿದ್ದೀನಿ. ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ. ಮತ್ತೆ ನೀನು ನಂಗೆ ಹೇಳಲೇ ಇಲ್ಲ. ನೀನ್ ಯಾಕಿವಾಗ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀಯ? ಮಗು ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಜೀವನನ ಎಷ್ಟರ ಮಟ್ಟಿಗೆ ಹಾಳು ಮಾಡ್ಕೊಂಡಿದ್ಯಾ ಅಂತ ನಾನೇ ಕಣ್ಣಾರ ನೋಡಿದ್ದೀನಲ್ವಾ. ನಮಗ್ ಮಕ್ಕಳಾಗಲ್ಲ ಅನ್ನೋ ಕಾರಣಕ್ಕೆ ತಾನೆ ನೀನ್ ಆ ಮೀರನ್ನ ಕರ್ಕೊಂಡು ಬಂದು ನನಗೆ ಮದುವೆ ಮಾಡಿಸ್ಬೇಕು ಅಂತ ನೋಡಿದ್ದು. ಅದಕ್ಕೆ ನಿನ್ಗೇನು ಹೇಳೋದೇ ಬೇಡ, ಸೈಲೆಂಟ್ ಆಗಿ ಮಗುನ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಸೋಣ ಅಂತ ಅನ್ಕೊಂಡಿದ್ದೆ. ಸರ್, ಕರ್ಣಭಾವನು ನಿಮ್ ಥರನೇ ಯೋಚನೆ ಮಾಡಿದ್ರಂತೆ ಗೊತ್ತಾ. ನಮ್ ಮಗು ಬದುಕಿದೆ ಅಂತ ಅವ್ರಿಗೆ ತುಂಬಾ ಮುಂಚೆನೆ ಗೊತ್ತಿತ್ತಂತೆ. ಅದಕ್ಕೆ ಅವರು ನನಗ್ ತುಂಬಾ ಸಲ ಹೇಳಿದ್ರು, ಬೇಡ ಅದ್ಕೆ ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ, ಮೀರಾಗೂ ಅರ್ಜುನ್ಗೂ ಮದ್ವೆ ಮಾಡಿಸ್ಬೇಡಿ ಅಂತ ತುಂಬಾ ಸಲ ಹೇಳಿದ್ರು. ಆದ್ರೆ ನನಗೆ ನಮ್ ಮಗು ಬದುಕಿದೆ ಅನ್ನೋ ಸತ್ಯನ ಅವರು ಕೊನೆವರೆಗೂ ಹೇಳಲಿಲ್ಲ ಸರ್. ಯಾವಾಗ ಅವ್ರ ಕೈಲಿ ಮದ್ವೆ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಯ್ತೋ ಆವಾಗ ಬಂದ್ ಹೇಳಿದ್ರು. ಮುಂಚೆನೆ ಅವನನ್ನು ಕೇಳಿದ್ರೆ ಏನಾದ್ರೂ ಒಂದ್ ಮಾಡ್ಬೋದಾಗಿತ್ತು. ಪಾಪ ನಮ್ಮನ್ನ ಈ ಮೀರಾ ಹಾಕಿರೋ ಬಲೆಯಿಂದ ಬಿಡಿಸೋದಕ್ಕೆ ಹೋಗಿ ತಾನೇ ಸಿಕ್ಕಾಕೊಂಡ ಅನ್ಸುತ್ತೆ. ಸರ್, ಒಂದ್ಸಲ ನೀವೇ ಕರ್ಣಭಾವನ ಹತ್ರ ಮಾತಾಡಿ. ಅವ್ರಿಗೆ ಕೃಷ್ಣನ್ ಬಗ್ಗೆ ತುಂಬಾ ಡೀಟೇಲ್ಸ್ ಗೊತ್ತಿದೆ. ನಾನು ಈಗಾಗಲೇ ಅದನ್ನ ತಿಳ್ಕೊಂಡು ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ. ನೋಡು, ನೀನೇನು ಯೋಚನೆ ಮಾಡಬೇಡ, ಖಂಡಿತ ನಮ್ಮ ಕೃಷ್ಣ ಸಿಕ್ಕೇ ಸಿಗ್ತಾನೆ. ಅಷ್ಟಾಗ್ಬಿಟ್ರೆ ಸಾಕು ಸರ್. ನಾನಿನ್ನೇನೂ ಕೇಳಲ್ಲ. ಬಂಜೆ ಅಂತ ಅನಿಸ್ಕೊಂಡು ಸಾಕಾಗೋಗಿದೆ. ನನ್ ಮಡ್ಲು ತುಂಬಬೇಕು, ನನ್ನ ಕರಳಿನ ಕುಡಿನ ನಾನು ಆಡಿಸ್ಬೇಕು ಅಷ್ಟೇ ಸರ್. ಆಮೇಲೆ ನನ್ನ ಸತ್ರು ಯೋಚನೆ ಮಾಡಲ್ಲ. ಸಾಯೋ ಮತ್ತಲ್ಲಿ ಯಾಕಿವಾಗ? ಮೊದ್ಲಿನ ತರನೇ ಕೂತ್ಕೊಂಡು ಮಗುನ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಏನು ಓದಿಸ್ಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರು. ಓಕೆ? ಕೊಡು. ದೇವ್ರೆ, ಇನ್ನು ಹೆಚ್ಚು ದಿನ ಕಾಯಿಸ್ಬೇಡ. ನನ್ ಮಗುನ ಆದಷ್ಟು ಬೇಗ ನನ್ ಮಡ್ಲಿಗೆ ಸೇರ್ಸು. ಪೌರಿ ಕಾಲ್ ಬಿಡೋ ಕಾಲು ಉರಿ. ಹಲೋ, ನೀವ್ ಹೇಳ್ದಂಗೆ ಒದೆಗಳು, ಖಾರದ ಪುಡಿ ರುಚಿಗಳು ಎಲ್ಲ ತೋರಿಸಿದೀವಿ. ಬಿಡ್ತೋನೆ, ಇನ್ನೆರಡು ಒದೆಗಳು ಕೊಟ್ರೆ ಆಸಾಮಿ ಮೇಲನೆ ಹೋಗ್ಬಿಡ್ತಾನೆ. ನನ್ನ ಟಾರ್ಚರ್ ಕೊಡಕ್ಕೆ ಈ ರೌಡಿಗಳಿಗೆ ಹೇಳಿ ಯಾರೋ ಏನೋ ಮಾಡಿಸ್ತಿದಾರಲ್ಲ,
ಯಾರಿರ್ಬೋದು ಅವರು? ಓ ಸರಿ, ಹಾಗಾದ್ರೆ ನೀವೇ ಬರ್ತೀನಿ ಅಂದ್ರಲ್ಲ, ಬನ್ನಿ ಬನ್ನಿ. ಒಳ್ಳೇದಾಯ್ತು, ಈಗೇನೋ ಬರ್ತಿದ್ದಾರೆ.